ಮಾರ್ನಿಂಗ್ ಶುಭೋದಯ. ಇವತ್ತಿನ ನುಡಿ ಮುತ್ತು ಏನಪ್ಪ ಅಂತ ಅಂದರೆ, ಅಧರ್ಮದ ಹಾದಿಯಲ್ಲಿ ಯಾವ ಅಡೆತಡೆಗಳು ಇರೋದಿಲ್ಲ, ಆದರೆ ಅದು ಸೇರುವ ಗುರಿ ಮಾತ್ರ ನರಕ. ಧರ್ಮದ ಹಾದಿಯಲ್ಲಿ ಸಾಕಷ್ಟು ಅಡೆತಡೆಗಳು ಬಂದರೂ ಸಹ ಅದು ಸೇರುವ ಗುರಿ ಮಾತ್ರ ಸ್ವರ್ಗ ಅಂತ ಹೇಳ್ತಾರೆ. ಸಮುದ್ರ ಎಷ್ಟೇ ಸಮೀಪದಲ್ಲಿ ಇದ್ದರೂ ಸಹ ಬಾಯಾರಿಕೆಯನ್ನು ತಣಿಸೋದಕ್ಕೆ ನದಿಯ ನೀರೇ ಬೇಕು. ಸ್ನೇಹಿತರು ಬಂಧುಗಳು ಎಷ್ಟೇ ಇದ್ದರೂ ಸಹ ಜೀವನದಲ್ಲಿ ಭಗವಂತನ ಆಶೀರ್ವಾದ ಖಂಡಿತವಾಗಿಯೂ ಬೇಕೇ ಬೇಕು ಅಂತ ಹೇಳ್ತಾ ಹೋಗ್ತಾರೆ. ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಇವುಗಳಿಂದ ಆತ್ಮವು ಪತನವಾಗುತ್ತೆ. ಅವುಗಳನ್ನು ತ್ಯಜಿಸಿದಾಗ ಜೀವನ್ಮುಕ್ತಿ ಪ್ರಾಪ್ತಿಯಾಗತ್ತೆ. ಕಾಸು ಕೊಟ್ಟು ಕಾನೂನಿನ ಕಣ್ಣಿಗೆ ಮಣ್ಣೆರ್ಚಬಹುದು, ಆದರೆ ಕರ್ಮದ ಕಣ್ಣನ್ನು ಯಾರೂ ಸಹ ಮುಚ್ಚೋದಕ್ಕೆ ಸಾಧ್ಯವೇ ಇಲ್ಲ. ಅದು ಕ್ಷಣ ಕ್ಷಣಕ್ಕೂ ಸಹ ನಮ್ಮ ಕರ್ಮವನ್ನು ಎಣಿಸ್ತಾ ಇರುತ್ತೆ ಕಣ್ರಿ. ಅಷ್ಟೇ ಅಲ್ಲ, ದಡ್ಡರನ್ನು ತಿದ್ದೋದು ಸುಲಭ, ಬುದ್ಧಿವಂತರನ್ನು ಕೂಡ ಅವರ ತಪ್ಪುಗಳನ್ನು ಹೇಳೋದು ನಿಜಕ್ಕೂ ಸುಲಭ. ಆದರೆ ದಡ್ಡರೂ ಅಲ್ಲದ, ಬುದ್ಧಿವಂತರೂ ಅಲ್ಲದ, ಅರೆ ಬರೆ ತಿಳುವಳಿಕೆ ಉಳ್ಳವರನ್ನು ಯಾವುದೇ ಕಾರಣಕ್ಕೂ ತಿದ್ದಲು ಹೋಗಬೇಡ, ನೀ ಮೌನವಾಗಿರು ಅಂತ ಹೇಳ್ತಾರೆ. ಮನಸ್ಸಿನಲ್ಲಿ ಒಳ್ಳೆತನ ಇಲ್ಲದವರಿಗೆ ಎಷ್ಟೇ ಉಪದೇಶ ಮಾಡಿದ್ರೂ ಸಹ ವ್ಯರ್ಥ. ಮಲೆಯ ಮಾರುತ ಚಂದನದ ಸುಗಂಧವನ್ನು ಹೊತ್ತಿ ಗಾಳಿಯ ಸಂಪರ್ಕದಲ್ಲಿ ಇದ್ದರೂ ಸಹ ಬಿದಿರು ಚಂದನ ಮರ ಆಗೋದಿಲ್ಲ. ಹಾಗಾಗಿ ಮೂರ್ಖರಿಗೆ ನೀವು ಎಷ್ಟೇ ಬುದ್ಧಿ ಹೇಳಿದ್ರೂ ಸಹ ಬೋರ್ಗಲ್ಲ ಮೇಲೆ ಮಳೆ ಸುರಿದಂತೆ ಸರ್ವಜ್ಞ ಅಂತ ಹೇಳ್ತಾರೆ. ಹಾಗಾಗಿ ಮೂರ್ಖರ ಜೊತೆ ವಾದ ಮಾಡ್ತಾ ಕಾಲಹರಣವನ್ನು ಮಾಡಬಾರ್ದು. ಇರುವಂತಹ ಸಮಯವನ್ನು ನಮ್ಮ ಧರ್ಮ ಕಾರ್ಯದಲ್ಲಿ ಹಾಗೂ ಭಗವಂತನ ಪ್ರಾರ್ಥನೆಯಲ್ಲಿ ನಾವು ತೊಡಗಿಸ್ಕೋಬೇಕು. ಯಾಕೆ ಅಂದರೆ ಕಲಿಯುಗದಲ್ಲಿ ಕೇವಲ ನಾಮಸ್ಮರಣೆಯಿಂದ ನಮ್ಮೆಲ್ಲರ ಪಾಪಗಳನ್ನು ತೊಳಿತಾ ಹೋಗ್ಬೋದು. ಒಮ್ಮೆ ಯೋಚನೆ ಮಾಡಿ. ಥ್ಯಾಂಕ್ ಯು.